ಏನೋ ಬೆಂಗಳೂರಿನಲ್ಲಿ ಮತ್ತೊಬ್ಬ ಸೈಕೋ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ಪರಮೇಶ್ ಎಂಬಾತ ನಡು ರಸ್ತೆಯಲ್ಲಿ ಪ್ಯಾಂಟ್ ಬಿಚ್ಚಿ ನಿಲ್ತಾ ಇದ್ದು, ಜಿಪ್ ಬಿಚ್ಚಿ ನಿಲ್ತಾ ಇದ್ದು ಮಹಿಳೆಯರಿಗೆ ಬಹಳ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದಾನೆ. ಕಳೆದ 3 ದಿನಗಳಿಂದ ಸುಬ್ರಹ್ಮಣ್ಯ ನಗರದ ಏರಿಯಾಗಳಲ್ಲಿ ಈತ ಪ್ರತ್ಯಕ್ಷವಾಗ್ತಾ ಇದ್ದು, ನಿನ್ನೆ ರಾತ್ರಿ ಸಂಗೊಳ್ಳಿ ರಾಯಣ್ಣ ಪಾರ್ಕ್ ಬಳಿ ಕಾಣಿಸಿಕೊಂಡಿದ್ದಾನೆ. ಮಹಿಳೆಯರ ಮುಂದೆ ಬರೋದು, ತನ್ನ ಪ್ಯಾಂಟ್ ಅನ್ನ ಬಿಚ್ಚುವುದು, ಈ ರೀತಿಯಾಗಿ ವಿಚಿತ್ರವಾಗಿ ಈತ ವರ್ತಿಸ್ತಾ ಇದ್ದಾನೆ. ನಿನ್ನೆ ರಾತ್ರಿಯೂ ನಡು ರಸ್ತೆಯಲ್ಲೇ ಈತ ನಿಂತ್ಕೊಂಡಿದ್ದ. ಈ ರೀತಿಯಾಗಿ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಈ ಸೈಕೋ ಹಾವಳಿಯಿಂದ ಮಹಿಳೆಯರು ಭಯಭೀತರಾಗಿದ್ದು ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರಿಗೆ ದೂರನ್ನ ಕೊಡೋಕೆ ಈಗ ಮುಂದಾಗಿದ್ದಾರೆ. ಈತನ ಈ ತಲೆಕೆಟ್ಟ ಬುದ್ಧಿ ಈ ಕ್ಯಾಮ್ರಾ ಕಣ್ಣಲ್ಲೂ ಕೂಡ ರೆಕಾರ್ಡ್ ಆಗಿದೆ. ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಈತ ನಡು ರಸ್ತೆಯಲ್ಲಿ ನಿಂತ್ಕೊಂಡು ತನ್ನ ವಿಕೃತಿಯನ್ನು ಮೆರಿತಾ ಇದ್ದಾನೆ ಅಂತ. ಪರಮೇಶ್ ಅಂತ ಈತನ ಹೆಸರು. ಈತ ಸೈಕೋ ಆಗಿ ಹೋಗಿದ್ದಾನೆ. ರಸ್ತೆಯಲ್ಲಿ ನಿಂತುಕೊಂಡು ಈತ ಅಶ್ಲೀಲವಾಗಿ ವರ್ತಿಸ್ತಾ ಹೋಗೋರಿಗೆ ಬರೋರಿಗೆಲ್ಲ ಕಾಟವನ್ನ ಕೊಡ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಏನಾಗಿದೆ ತನಗೆ? ಮಾನಸಿಕ ಅಸ್ವಸ್ಥನ ಹೇಗೆ ಆಯ್ತಾ ಅಂತ? ನಿಜಕ್ಕೂ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಇದೇ ರೀತಿಯಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಮರ್, ಅಂದ್ರೆ ಈ ಸೈಕೋ ರೀತಿಯಲ್ಲಿ ವರ್ತಿಸುತ್ತಿರುವಂತಹ ಈ ವ್ಯಕ್ತಿ ರಾತ್ರಿ ಆದ್ರೆ ಸಾಕು ತನ್ನ ಪ್ಯಾಂಟ್ ನನ್ನ ಜಿಪ್ನ ಬಿಚ್ಚಿಕೊಂಡು ಏರಿಯಾದ ಸುತ್ತೆಲ್ಲ ಓಡಾಡ್ತಾನೆ. ಜೊತೆಗೆ ಯಾರಾದ್ರೂ ಒಬ್ರು ಮಹಿಳೆಯರು ಅಥವಾ ಯಾರಾದ್ರೂ ಒಬ್ರು ಸಾರ್ವಜನಿಕರು ಸಿಗದಂತಹ ಸಂದರ್ಭದಲ್ಲಿ ಆತ ತನ್ನ ಜಿಪ್ ಅನ್ನ ಬಿಚ್ಚಿ ಒಳಗಿದ್ದಂತಹ ಮರ್ಮಾಂಗವನ್ನ ಹೊರಗಡೆ ತೋರಿಸ್ಕೊಂಡು ಅಡ್ಡಾಡುವಂತಹ ದೃಶ್ಯ ಕೂಡ ಕಂಡು ಬಂದಿರುವಂತದ್ದು. ಅಂದ್ರೆ ಇದು ಕೇವಲ ಅನ್ನುವಂತಹ ಆರೋಪಗಳನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಬೆಳಗ್ಗೆ ಎದ್ದೋಳವರು ಸ್ವಲ್ಪ ಲೇಟ್ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರಾತ್ರಿನೇನೆ ಮನೆಯ ಮುಂದೆ ರಂಗೋಲಿ ಬಿಡ್ಲಿಕ್ಕೂ ಕೂಡ ಅಲ್ಲಿನ ಮಹಿಳೆಯರು ಬರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಈತ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಆ ರೀತಿಯಾದಂತಹ ಆತ ಜಿಪ್ ಅನ್ನ ಬಿಚ್ಚಿ ಓಡಾಡುವುದರಿಂದಾಗಿ ಕೂಡ ನಿಜಕ್ಕೂ ಅಲ್ಲಿನ ಸ್ಥಳೀಯರು ತಲೆಬಿಸಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸುಬ್ರಹ್ಮಣ್ಯ ನಗರದ ಸಂಗೊಳ್ಳಿ ರಾಯಣ್ಣ ಪಾರ್ಕ್ ಆಗಿರ್ಬೋದು, ಈ ರೀತಿಯಾದಂತಹ ಸುತ್ತಮುತ್ತ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆ ಸಾಲಾಗಿ ನಡೀತಾ ಇರೋದ್ರಿಂದಾಗಿ ಅಲ್ಲಿನ ಜನರು ಕೂಡ ಸಾಕಷ್ಟು ಬೇಸತ್ತಿದ್ದಾರೆ. ಈಗಾಗಲೇ ಕೂಡ ಇದರ ಬಗ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆ ಈ ದೃಶ್ಯ ಅವ್ರ ಕಣ್ಣಿಗೆ ಬಿದ್ದಂತ ಸಂದರ್ಭದಲ್ಲಿ ಸರಿಯಾಗಿರುವಂತಹ ದೃಶ್ಯ. ಥ್ಯಾಂಕ್ ಯು ಜಗದೀಶ್.